ಜೈ ಹಿಂದ್. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಓಕೆ, ಸೊ ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಸ್ಕ್ಡ್ ಇನ್ SSC, RRB and all the previous year examinations. Let's start it now. ನೋಡ್ರಿ, ಮೊದಲ ಕ್ವೆಶನ್ ಏನಿದೆ, ಫಸ್ಟ್ ಕ್ವೆಶನ್ ಏನಿದೆ, ಇನ್ ಅನ್ ಎಕ್ಸಾಮ್ ಅ ಕ್ಯಾಂಡಿಡೇಟ್ ಗೆಟ್ಸ್ 65% marks to pass. If he get 210 marks, he fails by 50 marks. What was the total marks of the examination? ಓಕೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ 65% ಅಂಕಗಳನ್ನು ಅವರು ಪಡೆಯುತ್ತಾನೆ. ಬಟ್ ಏನಾಗಿದೆ ನೋಡ್ರಿ, ಪಡೆಯಬೇಕು ಅವರು 210 ಅಂಕಗಳನ್ನು ಪಡೆದು 50 ಅಂಕಗಳಿಂದ ಅನುತ್ತೀರ್ಣ ಆಗಿದೆ. ಅವರು ಮನೆಯಲ್ಲಿ ಏನ್ ಹೇಳ್ತಾರ, 210 ಅಂಕಗಳು, ನಾನು 50 ಅಂಕಗಳಿಂದ ಫೇಲ್ ಆಗಿದೆ. ಸೊ ಅಲ್ಲಿಂದ ಹೇಳಬೇಕು ಟೋಟಲ್ ಪರೀಕ್ಷೆಯಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟಿದೆ ನೋಡ್ರಿ. ಫಸ್ಟ್ ಆಫ್ ಆಲ್ ಪಾಸಿಂಗ್ ಮಾರ್ಕ್ಸ್ ಪರೀಕ್ಷೆಯಲ್ಲಿ ಎಷ್ಟಿದೆ ಸರ್? 210 ಅಂದ್ರೆ ನೀವು ಪಾಸ್ ಆಗಂಗಿಲ್ಲ ಪರೀಕ್ಷೆಯಲ್ಲಿ. ಯಾಕ್ರಿ? 50 ಅಂಕಗಳಿಂದ ಏನಾಗ್ತೀರಿ, ನೀವು ಫೇಲ್ ಆಗ್ತೀರಿ. ಸೊ ಪಾಸ್ ಆಗ್ಬೇಕು ಅಂದ್ರೆ ಈ 50 ಮಾರ್ಕ್ಸ್ ಏನಾಗಬೇಕು, ಜಾಸ್ತಿ ಪಡಿಬೇಕು, ಜಾಸ್ತಿ ತಗೋಬೇಕು. 210 plus 50 you should be getting how much? 260. ಸೊ ಪಾಸಿಂಗ್ ಮಾರ್ಕ್ ಪರೀಕ್ಷೆಯಲ್ಲಿ ಎಷ್ಟಿರಬೇಕು? 260. 260 ಇರಬೇಕು ಪಾಸಿಂಗ್ ಮಾರ್ಕ್ಸ್. ಬಟ್ ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಾರ? 65%. ಪಾಸಿಂಗ್ ಪರ್ಸೆಂಟೇಜ್ ಎಷ್ಟಿದೆ? 65%. ಈ 65% ಅಂದ್ರೆ 260. ಎಕ್ಸಾಮ್ ದಲ್ಲಿ ಟೋಟಲ್ ಅಂಕಗಳ ಸಂಖ್ಯೆ ಯಾವಾಗೂ 100%. ವಾಟ್ ಈಸ್ ದ ಟೋಟಲ್ ಮಾರ್ಕ್ಸ್ ಮೈ ಡಿಯರ್ ಫ್ರೆಂಡ್ಸ್? 100%. ವಾಟ್ ಈಸ್ 100%? 100% ಅಂದ್ರೆ ಎಷ್ಟು? ಐ ಹೋಪ್ ದಿಸ್ ಇಸ್ ಕ್ಲಿಯರ್. 65 ಎಷ್ಟು ಪಟ್ಟು 260? 65 1 65, 65 4 ಯಾಕ್ರಿ ಸರ್? 65 ಡಬಲ್ 130, 132 ಅದ ಕಾರಣಕ್ಕಾಗಿ 65 1 65 4 100 4 ಎಷ್ಟಿದೆ? 400. ಸೊ 400 ಮಾರ್ಕ್ಸ್. ಆಪ್ಷನ್ ನಂಬರ್ ಸಿ ಆನ್ಸರ್ ಫಾರ್ ದ ಕ್ವೆಶನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿವನ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಎವ್ರಿವನ್. ನೆಕ್ಸ್ಟ್ ಪರೀಕ್ಷೆಯಲ್ಲಿ ಕೇಳುತ್ತೆ ಇನ್ನೊಂದು ಕ್ವೆಶನ್. ಬಟ್ ಈ ಪ್ರಶ್ನೆಯಲ್ಲಿ 2 ವಿದ್ಯಾರ್ಥಿ ಅದಾರ. ಓಕೆ, ದೇರ್ ಆರ್ 2 ಸ್ಟೂಡೆಂಟ್ಸ್ ಮೈ ಡಿಯರ್ ಫ್ರೆಂಡ್ಸ್. ನೋಡ್ರಿ, ಒಂದು ಪರೀಕ್ಷೆಯಲ್ಲಿ ಇವರು ರಾಮ 25% ಅಂಕಗಳನ್ನು ಪಡೆಯುತ್ತಾನೆ ಮತ್ತು 25 ಅಂಕಗಳಿಂದ ಅನುತ್ತೀರ್ಣ ಆಗುತ್ತೆ. ಶ್ಯಾಮ 45 ಅಂಕಗಳನ್ನು ಪಡೆಯುತ್ತಾನೆ ಮತ್ತು ಪಾಸಿಂಗ್ ಗಿಂತ 50 ಅಂಕ ಜಾಸ್ತಿ ಗಳಿಸುತ್ತಾನೆ. ಗ್ರೂಪ್ ಡಿ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, 100% ಕೇಳ್ತಾರೆ. ನೋಡ್ರಿ, ಸ್ಟೂಡೆಂಟ್ ನಂಬರ್ ಎ ಮಿಸ್ಟರ್ ರಾಮ ಎಷ್ಟಿದೆ ಪರ್ಸೆಂಟೇಜ್? 25%. ರಿಸಲ್ಟ್ ಏನಾಗಿದೆ ಸರ್? 25% ಅಂದ್ರೆ 25 ಅಂಕಗಳಿಂದ ಅನುತ್ತೀರ್ಣ ಆಗಿದೆ. ಅವರು ಫೇಲ್ ಆಗಿದೆ. ಎಷ್ಟು ಮಾರ್ಕ್ ಇಂದ? 25. ಸೊ 25 ಮೈನಸ್ ಬರೀರಿ. ಮೈನಸ್ ಯಾಕ್ರಿ? ಅವರು ಫೇಲ್ ಆಗಿದೆ, ಅದಕ್ಕಾಗಿ ಮೈನಸ್ ಬರೀರಿ. ಇನ್ನೊಂದು ಸ್ಟೂಡೆಂಟ್ ಶ್ಯಾಮ್ ಏನಿದೆ ರಿಸಲ್ಟ್? 45%. ಏನಾಗಿದೆ? 50 ಅಂಕ ಹೆಚ್ಚು ಗಳಿಸುತ್ತಾನೆ ಅಂದ್ರೆ +50 ಮಾರ್ಕ್. ಪಾಸಿಂಗ್ ಗಿಂತ ಎಕ್ಸ್ಟ್ರಾ ಏನ್ ಬರೀರಿ? +50 ಬರೀರಿ. ಐ ಥಿಂಕ್ ದಿಸ್ ಇಸ್ ಕ್ಲಿಯರ್. ಸೊ ಈ ರೀತಿ ನೀವು ಬರೀಬೇಕು. 2 ವಿದ್ಯಾರ್ಥಿಯ ಪ್ರಶ್ನೆ ಅಂದ್ರೆ ಹಿಂಗ್ ಬರೀರಿ. ಫೇಲ್ ಅಂದ್ರೆ -25, ಪಾಸ್ ಅಂದ್ರೆ +50. ಏನ್ ಮಾಡ್ಬೇಕು ನೆಕ್ಸ್ಟ್? ಏನಿಲ್ಲ, ಈ 2 ಸಂಖ್ಯೆ ಮೈನಸ್ ಮಾಡ್ರಿ. ಈ ದೊಡ್ಡ ಸಂಖ್ಯೆಗಿಂತ ಈ ಕಡಿಮೆ ಸಂಖ್ಯೆ ಮೈನಸ್ ಮಾಡ್ರಿ. ಅವರಲ್ಲಿ ವ್ಯತ್ಯಾಸ ಎಷ್ಟಿದೆ? ವ್ಯತ್ಯಾಸ 45 - 25 ಎಷ್ಟಿದೆ? 20% ವ್ಯತ್ಯಾಸ. ಇಲ್ಲಿಂದ ಎಷ್ಟಿದೆ? 25 ಇಲ್ಲ, 50 ಮೈನಸ್ ಆಫ್ -25. 2 ಸಲ ಮೈನಸ್. ಈ ಸಂಖ್ಯೆಗಿಂತ ಈ ಸಂಖ್ಯೆ ಮೈನಸ್ ಮಾಡಬೇಕು. 50 ಮೈನಸ್ -25 ಮೈನಸ್ ಪ್ಲಸ್ 50 + 25 ಏನಾಗುತ್ತೆ? 75. ಬೇಕಾದ್ರೆ ನೀವು ಎಕ್ಸಾಮ್ ಏನ್ ಮಾಡ್ರಿ, ಈ ಪರ್ಸೆಂಟೇಜ್ ಮೈನಸ್ ಮಾಡಬೇಕು. ಈ ಮಾರ್ಕ್ಸ್ ಇಲ್ಲಿ ಫೇಲ್, ಇಲ್ಲಿ ಪಾಸ್ ಅದಾರ ಅಂದ್ರೆ ಡೈರೆಕ್ಟ್ಲಿ ಇದು ಆಡ್ ಮಾಡ್ರಿ. 25 ಮತ್ತು 50 ಟೋಟಲ್ ಎಷ್ಟಾಗಿದೆ? 75. ಅಂದ್ರೆ ಏನ್ರಿ ಸರ್? 20% ಮಾರ್ಕ್ಸ್ ಅಂದ್ರೆ 75 ಮಾರ್ಕ್ಸ್ಗೆ ಸಮಾನ. 20% ಅಂದ್ರೆ 75 ಮಾರ್ಕ್ಸ್. ಕ್ವಶನ್ ಏನಿದೆ? ಗರಿಷ್ಠ ಅಂಕ ಸಂಖ್ಯೆ ಟೋಟಲ್ ಮಾರ್ಕ್ಸ್ ಅಂದ್ರೆ ಎಕ್ಸಾಂಪಲ್ ಯಾವಾಗೂ 100%. ಎಷ್ಟ್ರಿ? 100%. 100ಕ್ಕೆ ಎಷ್ಟು? ಈ ಕ್ವಶನ್. 20 ಅಂದ್ರೆ ಎಷ್ಟು? 100 ಅಂದ್ರೆ ಎಷ್ಟು? ಯೂನಿಟರಿ ಮೆಥಡ್ ಯೂಸ್ ಮಾಡ್ರಿ. 20 ಎಷ್ಟು ಪಟ್ಟಾಗಿದೆ ಇದು ಸರ್? ಇದು 5 ಪಟ್ಟಾಗಿದೆ. 5 ಪಟ್ಟು ಜಾಸ್ತಿ ಆಗಿದೆ, ಇಲ್ಲಿ 5 ಪಟ್ಟು ಜಾಸ್ತಿ ಮಾಡ್ರಿ. 75 × 5 ಎಷ್ಟು ನೋಡ್ರಿ? 5 5 25, 7 5 35 ಮತ್ತು ಇದು 375. ಇಲ್ಲ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಡಿವೈಡ್ ಬೈ 20. 375. ಆಪ್ಷನ್ ನಂಬರ್ ಬಿ. ಈ ಕ್ವಶನ್ಸ್ ಕೇಳ್ತಾರೆ. ಈ ಪ್ರಶ್ನೆಯಲ್ಲಿ ಇನ್ನೊಂದು ಕ್ವಶನ್ ನಿಮ್ದು ಎಕ್ಸಾಮ್ ದಲ್ಲಿ ಕೇಳಬಹುದು. ಪಾಸಿಂಗ್ ಮಾರ್ಕ್ ಎಷ್ಟಿದೆ ಸರ್? ಪಾಸಿಂಗ್ ಮಾರ್ಕ್ ಹೆಂಗ್ ತೆಗಿಬೇಕು? ಯಾವ್ದು ಒಂದು ಸ್ಟೂಡೆಂಟ್ ಮಾರ್ಕ್ಸ್ ಫೈಂಡ್ ಮಾಡ್ರಿ. ರಾಮ್ ಮಾರ್ಕ್ಸ್ ತೆಗೀರಿ. ರಾಮ್ ಎಕ್ಸಾಮ್ ದಲ್ಲಿ ಎಷ್ಟು ಸ್ಕೋರ್ ಮಾಡ್ಯಾರ? 25%. 25% ಅಂದ್ರೆ ಎಷ್ಟು? ಅದು ಮಾರ್ಕ್ಸ್ ತೆಗೀರಿ.
ಅದಾದ ನಂತರ 25 ಮಾರ್ಕ್ ಜಾಸ್ತಿ ಮಾಡ್ರಿ. ಯಾಕಂದ್ರೆ ರಾಮ್ ಮಾರ್ಕ್ಸ್ 25 ಕಡಿಮೆ ಇದೆ. ಫಸ್ಟ್ ರಾಮ್ ಮಾರ್ಕ್ಸ್ ಫೈಂಡ್ ಮಾಡ್ರಿ. 25% ಎಷ್ಟು? ಅದಾದ ನಂತರ 25 ಮಾರ್ಕ್ಸ್ ಜಾಸ್ತಿ ಮಾಡ್ರಿ, ಪಾಸಿಂಗ್ ಮಾರ್ಕ್ ನಿಮ್ಗೆ ಸಿಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದು ಅರ್ಥ ಆಗಿದೆ ಅಂದ್ರೆ ನೆಕ್ಸ್ಟ್ ಕ್ವಶನ್ ನೀವು ಹೋಮ್ವರ್ಕ್ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬೇಕು. ಓಕೆ, ಒನ್ ಕ್ವಶನ್, ಪ್ರತಿ ಕ್ವಶನ್ ಆದ ನಂತರ ನಿಮ್ಗೆ ಒನ್ ಕ್ವಶನ್ ಇಲ್ಲಿ ಆಸ್ ಅ ಪ್ರಾಕ್ಟೀಸ್ ಸಲುವಾಗಿ ಕೊಡ್ತೀನಿ ನಿಮ್ಗೆ. ಓಕೆ, ಅರ್ಥ ಆಗಿದೆ. ಅಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಫಾರ್ ದ ನ್ಯೂ ಬ್ಯಾಚಸ್ SSCGD ಅಂಡ್ ರೈಲ್ವೆ ಎಕ್ಸಾಮಿನೇಷನ್, ಯು ಕ್ಯಾನ್ ಕಮ್ ಟು ಕರ್ನಾಟಕ ಕೋಚಿಂಗ್ ಸೆಂಟರ್. ಅವರು ಬೆಳಗಾವಿದಲ್ಲಿ ಕೋಚಿಂಗ್ ಇದೆ. ಸೆಪರೇಟ್ ಕ್ಲಾಸಸ್ ಫಾರ್ ರೈಲ್ವೆ SSCGD ಮತ್ತು ಹಿಂದಿ ಮೀಡಿಯಂಗೆ ಸೆಪರೇಟ್, ಕನ್ನಡ ಮೀಡಿಯಂಗೆ ಸೆಪರೇಟ್ ಕ್ಲಾಸಸ್ ಇದೆ. ಓಕೆ, ಯು ಕ್ಯಾನ್ ಕಮ್ ಅಂಡ್ ವಿಸಿಟ್ ದಿಸ್ ಸೆಂಟರ್. ಮೂವಿಂಗ್ ಅಹೆಡ್, ನೆಕ್ಸ್ಟ್ ಕ್ವಶನ್. ಅನುಪಾತದಲ್ಲಿ ಕೇಳುವುದು ಎಲ್ಲಾ ಪರೀಕ್ಷೆಯಲ್ಲಿ ಈ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಕಾಯಿನ್ಸ್ ಕ್ವಶನ್. ಕಾಯಿನ್ಸ್ ಕ್ವಶನ್ 100% ನೀವು ನೋಡ್ರಿ. RRB, SSC, ಟ್ರೇಡ್ ಮನ್ ಎಕ್ಸಾಮ್ 100% ಕೇಳ್ತಾರೆ. ಏನಿದೆ, ಒಂದು ಚೀಲದಲ್ಲಿ 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿದ ನಾಣ್ಯಗಳಿದೆ. ಯಾವ್ಯಾವ್ರಿ? 2 ರೂಪಾಯಿ, 5 ರೂಪಾಯಿ ಮತ್ತು 10 ರೂಪಾಯಿದ. 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿದ. ಏನ್ ಮಾಡ್ಬೇಕು? ಆ ಅನುಪಾತ ಕೊಡ್ತಾರೆ. ಯಾವ ಅನುಪಾತ? ನಾಣ್ಯಗಳ ಕಾಯಿನ್ಸ್ ರೇಷಿಯೋ ದೇ ವಿಲ್ ಬಿ ಗಿವಿಂಗ್. ಕಾಯಿನ್ಸ್ ರೇಷಿಯೋ ಎಷ್ಟೆಷ್ಟಿದೆ ಸರ್? 5, 7 ಮತ್ತು 8. 5, 7, 8. ರೈಲ್ವೆ ಗ್ರೂಪ್ ಡಿ ದಲ್ಲಿ ಕೇಳಾರ ಕ್ವಶನ್ ನೋಡ್ರಿ. ಸೊ ಏನ್ ಮಾಡ್ಬೇಕು? ಎಸ್ ಸ್ಟೂಡೆಂಟ್ಸ್ ಆರ್ ದೇರ್. ಆನ್ಸರ್ ಎಷ್ಟಿದೆ? 70. ನೋಡ್ರಿ ಎಷ್ಟು ಫಾಸ್ಟ್ ನೀವು ಎಕ್ಸಾಮ್ ನಲ್ಲಿ ಮಾಡ್ಬೇಕು. ಐ ಹೋಪ್ ಏನ್ ಮಾಡ್ಬೇಕು ನೆಕ್ಸ್ಟ್. 2 ರೂಪಾಯಿದ 5 ನಾಣ್ಯ. ಓಕೆ, 5 ರೇಷಿಯೋದಲ್ಲಿ ಇದೆ. ಏನ್ ಮಾಡ್ರಿ? ಇಂಟು ಮಾಡ್ರಿ. 2 5 10 ಅಂದ್ರೆ ನಿಮ್ದು ಅಮೌಂಟ್ಸ್ ಬರುತ್ತೆ ಇದೆ. 5 7 35 ಇಂಟು ಮಾಡ್ರಿ. 10 8 80. ಎಲ್ಲಾ ಸಂಖ್ಯೆ ಪ್ಲಸ್ ಮಾಡ್ಬೇಕು. ಯಾಕ್ರಿ? ಒಟ್ಟು ಟೋಟಲ್ ಯು ವಿಲ್ ಬಿ ಗೆಟಿಂಗ್ ಟೋಟಲ್ ವ್ಯಾಲ್ಯೂ ಸಿಗುತ್ತೆ ನೋಡ್ರಿ. 80 + 10 90, 90 + 35 125, 125. ಇದು ಏನ್ರಿ ಸರ್? ಇದು ಟೋಟಲ್ ವ್ಯಾಲ್ಯೂ. ನಮ್ದು ಬ್ಯಾಗ್ದಲ್ಲಿ ಟೋಟಲ್ ಎಷ್ಟಿದೆ? 125. ಬಟ್ ಪ್ರಶ್ನೆಯಲ್ಲಿ ಎಷ್ಟಿದೆ? ಪ್ರಶ್ನೆಯಲ್ಲಿದೆ 1250. ಹೌ ಮಚ್ ಇಸ್ ದೇರ್ ಟೋಟಲ್ ವ್ಯಾಲ್ಯೂ ಮೈ ಡಿಯರ್ ಫ್ರೆಂಡ್ಸ್? 1250. ಇಲ್ಲಿ ಎಷ್ಟು ಬಂದಿದೆ? 125. ಪ್ರಶ್ನೆಯಲ್ಲಿ ಎಷ್ಟಿದೆ? 1250. ಮ್ಯಾಚ್ ಮಾಡ್ರಿ. 125 ಅಂದ್ರೆ 1250. 125 1250ಗೆ ಸಮಾನ. ಪ್ರಶ್ನೆ ಏನಿದೆ? 5 ರೂಪಾಯಿದ ಎಷ್ಟು ನಾಣ್ಯಗಳಿದೆ? 5 ರೂಪಾಯಿದ ಎಷ್ಟು ನಾಣ್ಯಗಳಿದೆ? 5 ರೂಪಾಯಿದ ಎಷ್ಟು ನಾಣ್ಯ? 7 ನಾಣ್ಯ. 5 ರೂಪಾಯಿದ ಎಷ್ಟು ನಾಣ್ಯ ಇದೆ? 7. 7 ಅಂದ್ರೆ ಎಷ್ಟು? 7 ಅಂದ್ರೆ ಎಷ್ಟು? 125 ಅಂದ್ರೆ 1250. 7 ಅಂದ್ರೆ ಎಷ್ಟು? 70. ಯಾಕ್ರಿ? 1 0 ಎಕ್ಸ್ಟ್ರಾ ಇದೆ. 1 0 ಎಕ್ಸ್ಟ್ರಾ ಬರೀರಿ. 70. ಸೊ 70 ಆಪ್ಷನ್ ನಂಬರ್ ಎ. ಈ ಕಾನ್ಸೆಪ್ಟ್ ನಿಮ್ಗೂ ಅರ್ಥ ಆಗಿದೆ ಅಂದ್ರೆ ನೆಕ್ಸ್ಟ್ ಕ್ವಶನ್ ನೀವು ಏನ್ ಮಾಡ್ಬೇಕು? ಹೋಮ್ವರ್ಕ್ ಮಾಡ್ಬೇಕು, ಕಂಪಲ್ಸರಿ ಮಾಡ್ಬೇಕು. ವಿಡಿಯೋ ಪಾಸ್ ಮಾಡ್ರಿ ಅಂಡ್ ನೆಕ್ಸ್ಟ್ ಕ್ವಶನ್ ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೀವು ಏನು ಹೇಳಬೇಕು? ಪ್ರಾಕ್ಟೀಸ್ ಹೋಮ್ವರ್ಕ್ ಮಾಡಬೇಕು. ಅಂಡ್ ಮಾಡಿರಿ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ವಾಟ್ ಈಸ್ ದ ಆನ್ಸರ್ ಫಾರ್ ದ ಕ್ವಶನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿವನ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ಇದೆ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ. ಎಲ್ಲರೂ ವಿಡಿಯೋ ಫಸ್ಟ್ ಪಾಸ್ ಮಾಡ್ರಿ. 1 ಮಿನಿಟ್ ಪಾಸ್ ಮಾಡ್ರಿ ಅಂಡ್ ಟ್ರೈ ಮಾಡ್ರಿ. ಡೈರೆಕ್ಟ್ ವಿಡಿಯೋ ನೋಡಬೇಡ, ಡೈರೆಕ್ಟ್ಲಿ ಕ್ಲಾಸ್ ನೋಡಬೇಡ, ನಿಮ್ಗೆ ಅರ್ಥ ಆಗೋದಿಲ್ಲ. ಫಸ್ಟ್ ನೀವು ಟ್ರೈ ಮಾಡಬೇಕು, ಅದಾದ ನಂತರ ಸೊಲ್ಯೂಷನ್ ಇಲ್ಲೇ ನೋಡ್ರಿ. ಬೇಕಾದ್ರೆ ಸ್ವಲ್ಪ ಮುಂದೆ ಫಾರ್ವರ್ಡ್ ಮಾಡ್ರಿ ಆಮೇಲೆ. ಓಕೆ, ನಿಮ್ದು ಆನ್ಸರ್ ಮತ್ತು ನಂದು ಆನ್ಸರ್ ನೀವು ಮ್ಯಾಚ್ ಮಾಡಬೇಕು. ಮಿಸ್ಟರ್ ಆದರ್ಶ್ ಕುತ್ಕೊಳ್ಳಿ. ಏನಿದೆ ಪ್ರಾಬ್ಲಮ್? 10 ಸಲ ಅಲ್ಲಿಂದ ಇಲ್ಲೇ, ಅಲ್ಲಿಂದ ಇಲ್ಲೇ. ಏನ್ ಪ್ರಾಬ್ಲಮ್ ಇದೆ? ಎಸ್, ಓಕೆ, ಸೊಲ್ಯೂಷನ್ ಮಾಡ್ರಿ ನೀವು ಫಾಸ್ಟ್. ಏನಿದೆ ಇವರು? ರಘು ಇನ್ವೆಸ್ಟೆಡ್ 5 lakh ಇನ್ ದ ಸ್ಕೀಮ್ ಫಾರ್ ಹಿಸ್ ಡಾಟರ್. ನೋಡ್ರಿ, ರಘು ತನ್ನ 16 ವರ್ಷ ಮಗಳ ಹೆಸರಲ್ಲಿ 5% ವಾರ್ಷಿಕ ಚಕ್ರ ಬಡ್ಡಿಯಲ್ಲಿ 5 ಲಕ್ಷ ಜಮಾ ಮಾಡ್ತಾರ. ಮಗಳು 18 ವರ್ಷ ವಯಸ್ಸು ಆದಾಗ ಇದು ಮೊತ್ತ ಎಷ್ಟು ಆಗಬಹುದು? ನೀವು ಇಷ್ಟು ಜಮಾ ಮಾಡಿರಿ 5 ಲಕ್ಷ ಬ್ಯಾಂಕ್ದಲ್ಲಿ. 2 ವರ್ಷ ಆದ ನಂತರ ನಿಮ್ಗೂ ಎಷ್ಟು ಸಿಗುತ್ತದೆ? ಕಂಪೌಂಡ್ ಇಂಟ್ರೆಸ್ಟ್ ಕ್ವಶನ್ 2 ವರ್ಷದ. ಹಿಂದಿನ ಪೇಪರ್ ನೋಡಿರಿ ಅಂದ್ರೆ, ಹಿಂದಿನ ವಿಡಿಯೋಸ್ ನಂದು ನೋಡಿರಿ ಅಂದ್ರೆ ನಿಮ್ಗೆ ಏನ್ ಹೇಳಿ ನಾನು 2 ವರ್ಷ, 3 ವರ್ಷ, 4 ವರ್ಷಕ್ಕೆ ಒಂದು ರೇಷಿಯೋ ಹೇಳಿ. ಯಾವ್ರಿ ಸರ್? 2 ವರ್ಷ ಪ್ರಶ್ನೆಗೆ 2:1 ಬೈಹಾಟ್ ಮಾಡ್ರಿ. 3 ವರ್ಷ ಪ್ರಶ್ನೆಗೆ ಕಂಪೌಂಡ್ ಇಂಟ್ರೆಸ್ಟ್ ಬೈಹಾಟ್ ಮಾಡ್ರಿ 3:1 ಮಾಡ್ರಿ. 4 ವರ್ಷ ಪ್ರಶ್ನೆಗೆ ಬೈಹಾಟ್ ಮಾಡ್ರಿ ಒಂದು ಸಂಖ್ಯೆ 4:6:4:1:4:1. SSC ದಲ್ಲಿ ಮತ್ತು ರೈಲ್ವೆದಲ್ಲಿ ಈ ಪ್ರಶ್ನೆ ಕೇಳ್ತಾರೆ 100%. ಇನ್ನೊಂದು 5 ವರ್ಷ ಬೇಕು ಅಂದ್ರೆ ಇನ್ನೊಂದು ಏನ್ರಿ ಸರ್? 5 10 10 5
1. ನಿಮ್ದು ಕ್ವಶನ್ ಸರ್ ಇದು ಎಲ್ಲ ನಂಬರ್ಸ್ ಮೈಂಡ್ ಅಲ್ಲಿ ಹೆಂಗಿರ್ಬೇಕು, ಹೌ ಟು ಫಿಟ್ ಇನ್ ದ ಮೈಂಡ್ ನೋಡ್ರಿ. 2:2/1 ಬೈ ಹಾರ್ಟ್ ಮಾಡ್ರಿ. ಫಾರ್ 3 years 3 ಸ್ಟಾರ್ಟ್ ಮಾಡ್ರಿ. 3 ಸ್ಟಾರ್ಟ್ ಮಾಡ್ಬೇಕು. ಆಮೇಲೆ 2 + 1 3. ಆಮೇಲೆ ಲಾಸ್ಟ್ ನಂಬರ್ ಯಾವಾಗೂ 1. 4 years 4 ಸ್ಟಾರ್ಟ್ ಮಾಡ್ರಿ. ಸರ್ ನೆಕ್ಸ್ಟ್ ನಂಬರ್ ಹೆಂಗ್ರಿ? 3 + 3 6. ನೆಕ್ಸ್ಟ್ ನಂಬರ್ ಹೆಂಗ್ರಿ? 3 + 1 4. ನೆಕ್ಸ್ಟ್ ನಂಬರ್ ಹೆಂಗ್ರಿ? 1. ಲಾಸ್ಟ್ ನಂಬರ್ ಯಾವಾಗ 4. 5 ವರ್ಷ 5 ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. 4 + 6 10. 6 + 4 10. 4 + 1 5. ಲಾಸ್ಟ್ ನಂಬರ್ ಯಾವಾಗೂ 1. ನೋಡ್ರಿ ಈಗ ಹೌ ಟು ಯೂಸ್ ದಿಸ್ ಮೆಥಡ್ ನೋಟ್ ಡೌನ್ ಮಾಡ್ರಿ. ಇದು ಎಲ್ಲ ಸಂಖ್ಯೆ 2 ವರ್ಷದ ಕ್ವಶನ್ ಇದೆ. ಎಷ್ಟು ರೊಕ್ಕ ಇದೆ ಬರೀರಿ. ಸರ್ ಹೌ ಮಚ್ ಇಸ್ ದ ವ್ಯಾಲ್ಯೂ? 5 lakh. 5 ಲಕ್ಷ 5 ಲಕ್ಷ ಬರೀರಿ. ಎಸ್ ಸರ್ 5 ಲಕ್ಷ. ಅದಾದ ನಂತರ 2 ವರ್ಷದ ಕ್ವಶನ್ ಇದೆ. ಸೊ ಯಾವ ರೇಷಿಯೋ ಹಾಕೋಣ? 2:1. ಓಕೆ ಸರ್ ನೆಕ್ಸ್ಟ್ ಏನ್ರಿ? 5%. ಈ ಆರೋ ಮಾರ್ಕ್ ಮೇಲೆ ಇಡ್ರಿ 5%. ಈ ಸಂಖ್ಯೆ 5 ಲಕ್ಷ ರೂಪಾಯಿದ 5% ಎಷ್ಟಾಗುತ್ತೆ? 5 ಲಕ್ಷದ 5% ಎಷ್ಟಿದೆ? ನ್ಯೂ ಅಡ್ಮಿಷನ್. ಎಸ್ ನೋಡ್ರಿ, ಯಾವುದೇ ಸಂಖ್ಯೆಯ 10% ಹೆಂಗ್ ತೆಗಿಬೇಕು? ಯಾವುದೇ ಸಂಖ್ಯೆಯ 10% ಬೇಕು ಅಂದ್ರೆ ಲಾಸ್ಟ್ ಒಂದು ಸಂಖ್ಯೆ ಕವರ್ ಮಾಡ್ರಿ. ಎಷ್ಟು ಕಾಣುತ್ತೆ ಅಲ್ಲಿ? ಎಷ್ಟಿದೆ ಸಂಖ್ಯೆ? 50,000. 10% ಎಷ್ಟಿದೆ? 50,000. 5% ಎಷ್ಟು? 50,000 ಸಂಖ್ಯೆ ಅರ್ಧ ಮಾಡ್ರಿ 25,000. ಸೊ ಇಲ್ಲಿ ಬರೀರಿ 25,000. ಎಷ್ಟು ಬರೀರಿ? 25,000 ಬರೀರಿ. ಆಮೇಲೆ ಇನ್ನೊಂದ್ಸಲ 5%. ಸೊ 5% ಹೆಂಗ್ ತೆಗಿಬೇಕು? ಲಾಸ್ಟ್ ಒಂದ್ ಸಂಖ್ಯೆ ಕವರ್ ಮಾಡ್ರಿ. ಎಷ್ಟು ಕಾಣುತ್ತದೆ ಇಲ್ಲಿ? 2,500. 2,500 ಏನಿದೆ? 10%. 10% ಎಷ್ಟಿದೆ? 2,500. ನಮ್ಗೆ ಬೇಕು 5%. 2,500ದ ಅರ್ಧ ಎಷ್ಟಾಗುತ್ತದೆ? 2,500ದ ಹಾಫ್ ಎಷ್ಟ್ರಿ? 1,250. ಸೊ ಇಲ್ಲಿ ಬರೀರಿ 1,250. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ಇಂಟು ಮಾಡ್ರಿ. 25,000 2s 50,000 ಆಗಿದೆ. ಪ್ಲಸ್ 1,250 ಇಂಟು 1 1,250. ಈ ಸಂಖ್ಯೆ ಪ್ಲಸ್ 51,250. ಇದು ಚಕ್ರಬಡ್ಡಿ. ಇದು ಏನ್ರಿ ಸರ್? ಇದು ಚಕ್ರಬಡ್ಡಿ. ನಮ್ಗೆ ಚಕ್ರಬಡ್ಡಿ ಬೇಡ. ಟೋಟಲ್ ನೀವು ಜಮಾ ಮಾಡಿರಿ 5 ಲಕ್ಷ, ಬ್ಯಾಂಕ್ ನಿಮ್ಗೆ ಕೊಡ್ತಾರ 51. ಟೋಟಲ್ ಎಷ್ಟಾಗುತ್ತದೆ? 5 ಲಕ್ಷ ಮತ್ತು 51 ಎಷ್ಟಾಗಿದೆ? 5,51,220. 5 ಲಕ್ಷ ಮತ್ತು ಈ ಸಂಖ್ಯೆ ಪ್ಲಸ್ ಮಾಡಬೇಕು ಅಂದ್ರೆ ನಿಮ್ಗೆ ಅಮೌಂಟ್ ಸಿಗುತ್ತೆ. ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಪ್ಲಸ್ ಮಾಡ್ರಿ. 5,51,250 ಆನ್ಸರ್ ಫಾರ್ ದ ಕ್ವೆಶ್ಚನ್. 3 ವರ್ಷದ ಒಂದು ಕ್ವೆಶ್ಚನ್ ನೋಡೋಣ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ವಿಡಿಯೋ ಪಾಸ್ ಮಾಡ್ರಿ, ರೈಟ್ ಡೌನ್ ದ ಥಿಂಗ್ಸ್ ಹಿಯರ್ ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ಎಷ್ಟು ವರ್ಷದ ಇದೆ? 2 years. ಇದು ಹೋಮ್ ವರ್ಕ್. ಸೇಮ್ ಟೆಕ್ನಿಕ್. 2,000 ಬರೀಬೇಕು. 10% 2:1 ಇಂಟು ಮಾಡಬೇಕು. ಆಮೇಲೆ ಬರೀ CI ಎಷ್ಟು ಹೇಳ್ರಿ, ಬರೀ ಚಕ್ರಬಡ್ಡಿ ಎಷ್ಟು ಹೇಳ್ಬೇಕು. ಎಲ್ಲಿ? NTPC CBT 2022 ಎಕ್ಸಾಮ್ ದಲ್ಲಿ ಕೇಳಿದ ಕ್ವಶನ್. ನಿಮ್ದು ಬೇರೆ ಎಕ್ಸಾಮ್ಸ್ ಅಲ್ಲಿ 100% ಕೇಳ್ತಾರೆ. 3 ವರ್ಷದ ಒಂದು ಕ್ವಶನ್ ನೋಡೋಣ. ಸರ್ 3 ವರ್ಷದ ಕ್ವಶನ್ ಇದೆ ನೋಡ್ರಿ. 26,000. ಎಸ್, ಎಲ್ಲರೂ ಇಲ್ಲಿಂದ ಸ್ಟೂಡೆಂಟ್ಸ್ ಎಲ್ಲರೂ ಆನ್ಸರ್ ಹೇಳ್ರಿ. ಕಮಾನ್ ಫಾಸ್ಟ್. 26,000 ಬ್ಯಾಂಕ್ ದಲ್ಲಿ ಜಮಾ ಮಾಡಿರಿ. ಎಸ್, 3 ವರ್ಷದ ಪ್ರಶ್ನೆ ಇದೆ. 3 3 1. ಕಮಾನ್, ಎಷ್ಟು ಶೇಕಡ ಇದೆ? 10%. 10% ಅಂದ್ರೆ ಈಸಿ. 2600. ಇನ್ನೊಂದ್ಸಲ 10%. ಸರ್ 10% ಅಂದ್ರೆ ಲಾಸ್ಟ್ ಒಂದ್ ಸಂಖ್ಯೆ ಕ್ಯಾನ್ಸಲ್ ಮಾಡ್ರಿ. 260. ಕಮಾನ್, 10% ಎಷ್ಟಿದೆ? 26. ಇಂಟು ಮಾಡೋದು. 2600 ಇಂಟು 3 7,800. ಇಂಟು ಮಾಡಬೇಕು. ಕಮಾನ್, 26 3s 78. 10 ಎಕ್ಸ್ಟ್ರಾ ಇದೆ. ಪ್ಲಸ್ 26 1s 26 1 26. ಎಲ್ಲ ಸಂಖ್ಯೆ ಪ್ಲಸ್ ಮಾಡೋದು. 6. ಓಕೆ, ಆಮೇಲೆ ನೆಕ್ಸ್ಟ್ 2 + 8 10. ಎಸ್, ನೆಕ್ಸ್ಟ್ ಕಮಾನ್ 7 8. 8 + 8 16. 7 + 1 8. 8 6. ಬಟ್ ಇದು ಆನ್ಸರ್ ಇಲ್ಲ. ಯಾಕ್ರಿ? ಪ್ರಶ್ನೆ ಏನಿದೆ? ಒಟ್ಟು ಮೊತ್ತ ಎಷ್ಟಾಗುತ್ತದೆ? ವಾಟ್ ಈಸ್ ದ ಅಮೌಂಟ್? ಅಮೌಂಟ್ ಅಂದ್ರೆ ಪ್ಲಸ್ ಮಾಡಬೇಕು. ಅಮೌಂಟ್ ಅಂದ್ರೆ ಪ್ರಿನ್ಸಿಪಲ್ ಮತ್ತು CI ನೀವು ಪ್ಲಸ್ ಮಾಡಬೇಕು. ಪ್ರಿನ್ಸಿಪಲ್ ಎಷ್ಟಿದೆ? 26,000 ಪ್ಲಸ್ 8,608 ಎಷ್ಟಾಗುತ್ತದೆ? 26 + 8 ಎಷ್ಟ್ರಿ? 34. 34,606. 34,606. Option number B answer for the question. If you are understanding, everyone, yes, do not forget to subscribe the channel. Already ನಮ್ದು YouTube channel 61,000 cross ಆಗಿದೆ. ಲಾಸ್ಟ್ 6 months ನಾನು ವಿಡಿಯೋ ಮಾಡಿಲ್ಲ, ಯಾಕಂದ್ರೆ I was busy in different works. Okay, but now for your upcoming exam of 2026 examination ಸಲುವಾಗಿ SSC
ರೈಲ್ವೆ ಮತ್ತು ಎಲ್ಲ ಟ್ರೇಡ್ಮನ್ ಎಲ್ಲ ಎಕ್ಸಾಮ್ಸ್ಗೆ 100%. ಓಕೆ, ನೀವು ಇದು ಎಲ್ಲ ಕ್ಲಾಸಸ್ ಮಾಡ್ರಿ, 100% ಇಂದ ರಿಸಲ್ಟ್ ಸಿಗುತ್ತದೆ. ಓಕೆ, ಅಂಡ್ ಇಫ್ ಯು ವಾಂಟ್ ಆಫ್ಲೈನ್ ಕ್ಲಾಸಸ್, ಇಲ್ಲಿ ಬೆಳಗಾವಿದಲ್ಲಿ ನಮ್ದು ಕೋಚಿಂಗ್ ಇದೆ, ಕರ್ನಾಟಕ ಕೋಚಿಂಗ್ ಸೆಂಟರ್. ಇಲ್ಲಿ ನೀವು ಅಡ್ಮಿಷನ್, ಯು ಕ್ಯಾನ್ ಜಸ್ಟ್ ಟೇಕ್ ದ ಅಡ್ಮಿಷನ್. ಡಿಫರೆಂಟ್ ಕ್ಲಾಸಸ್ ಫಾರ್ ರೈಲ್ವೆ SSC ವಿಲ್ ಬಿ ದೇರ್. ನೆಕ್ಸ್ಟ್ CBT NTPC ಕೇಳಿದ ಕ್ವಶನ್ ಯಾವುದು? ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ ಮೇಲೆ ಕ್ವಶನ್ ಇದೆ. ವೆರಿ ಈಸಿ. ಸರಳ ಬಡ್ಡಿ ಅಂದ್ರೆ SI is equal to PTR by 100 ಬರೀರಿ. SI is equal to PTR by 100 ಇದೆ. P ಅಂದ್ರೆ ಪ್ರಿನ್ಸಿಪಲ್ ಎಷ್ಟ್ರಿ? ಪ್ರಿನ್ಸಿಪಲ್ ಇದೆ 48,750. ಎಷ್ಟ್ರಿ? 48,750. ಟೈಮಿಂಗ್ ಎಷ್ಟು ಕೊಟ್ಟಾರ? 73 ದಿನ. ಯಾವಾಗೂ ಟೈಮಿಂಗ್ ಡೇಸ್ ದಲ್ಲಿ ಕೊಟ್ಟಾರ, ಅದು 365 ರಿಂದ ಏನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು. ಸಪೋಸ್ ದಿನ ಕೊಟ್ಟಾರ ಅಂದ್ರೆ 365 ರಿಂದ ಭಾಗಾಕಾರ ಮಾಡ್ಬೇಕು, ಅಲ್ಲಿ ಡಿವೈಡ್ ಮಾಡ್ಬೇಕು ನೀವು. ಎಸ್. ರೇಟ್ ಎಷ್ಟಿದೆ ಸರ್? ರೇಟ್ 16% ಇದೆ. 16% ಅಂದ್ರೆ 100. ಇಲ್ಲಿ ಒಂದು 100 ಹಾಕ್ರಿ. ಸಿಂಪ್ಲಿಫಿಕೇಶನ್ 73 ಮಗ್ಗಿಯಲ್ಲಿ ಇದು 100% ಕೊಡ್ತಾನೆ ನೋಡಿ. 73 1 73 5 5ರಿಂದ ಫಸ್ಟ್ 0 0 ಕ್ಯಾನ್ಸಲ್ ಮಾಡ್ರಿ. 5 1 5 9 5 7 35 5 5 25. ಈ 5ರಿಂದ ಡಿವೈಡ್ ಮಾಡೋದು. ಓಕೆ, 5 2 10 5 1 5 5 9 45 5 5 25. 2ರಿಂದ ಡಿವೈಡ್ ಮಾಡೋನು. 2 1 2 8. ಈ ಎರಡು ಸಂಖ್ಯೆ ಇಂಟು ಮಾಡೋನು. 195 ಇಂಟು 8. ಸರ್ ಇದು ಎಷ್ಟಾಗುತ್ತದೆ ನೋಡೋಣ. ಓಕೆ, 8 5 40. ಓಕೆ, 8 9 72 plus 4 76. 8 1 8 plus 7 15. 1560 ಆಪ್ಷನ್ ನಂಬರ್ 1 ಆನ್ಸರ್ ಫಾರ್ ದ ಕ್ವೆಶ್ಚನ್. ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ 1 ಅಂದ್ರೆ ವರ್ಷದಲ್ಲಿ ಕೊಟ್ಟಾರ ಅಂದ್ರೆ ಡೈರೆಕ್ಟ್ ವರ್ಷ ಬರೀರಿ. ತಿಂಗಳಲ್ಲಿ ಕೊಡ್ತಾ 3 ತಿಂಗಳದ ಸರಳ ಬಡ್ಡಿ ಎಷ್ಟು? ಡಿವೈಡೆಡ್ ಬೈ 12 ಮಾಡಬೇಕು. ಟೈಮಿಂಗ್ ಮಂತ್ ದಲ್ಲಿ ಕೊಟ್ಟಾರ ಅಂದ್ರೆ ಡಿವೈಡೆಡ್ ಬೈ 12. ಟೈಮಿಂಗ್ ಇಯರ್ಸ್ ದಲ್ಲಿ, ಇದು ಡೇಸ್ ದಲ್ಲಿ ಕೊಟ್ಟಾರ ಅಂದ್ರೆ 365 ಇಂದ ಡಿವೈಡ್ ಮಾಡಬೇಕು. ರಿಮೆಂಬರ್ ದಿಸ್. ಓಕೆ, ಐ ಹೋಪ್ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ದಿಸ್. ಏನೇನು ಗೊತ್ತಿರಬೇಕು ಸರ್? ನೋಡ್ರಿ, ಎಕ್ಸ್ಟ್ರಾ ಥಿಂಗ್ಸ್ ಏನ್ ಗೊತ್ತಿರಬೇಕು? ಟೈಮಿಂಗ್ ಯಾವಾಗೂ ನಿಮ್ಗೂ ಹಿಂಗ್ ಕೊಡ್ತಾರ 9 ಮಂತ್. ಇಲ್ಲಿ 9 ಮಂತ್ ಬರಿಬೇಡ, ಇಲ್ಲಿ ಹಿಂಗ್ ಬರಿಬೇಕು. ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು? 9/12 ಇರಬೇಕು. ಯಾವಾಗೂ ಟೈಮಿಂಗ್ ನಿಮ್ಗೂ ಕೊಡ್ತಾರೆ ಹಿಂಗ ಏನ್ರಿ? 146 ಡೇಸ್ ಕೊಡ್ತಾರೆ. ಇಲ್ಲಿ ಸರಳ ಬಡ್ಡಿಯಲ್ಲಿ, ಸಿಂಪಲ್ ಇಂಟ್ರೆಸ್ಟ್ ನಲ್ಲಿ ದೇ ಗಿವ್ ದ ಟೈಮಿಂಗ್ ಆಸ್ 146. ಡೋಂಟ್ ರೈಟ್ 146, ರೈಟ್ 146 ಡಿವೈಡೆಡ್ ಬೈ 365. ಒಂದು ಪ್ರಶ್ನೆಯಲ್ಲಿ ಏನ್ರಿ? ಮಂತ್, ಇಯರ್ ಮತ್ತು ಮಂತ್ ಎರಡೂ ಕೊಡಬಹುದು. ಇಯರ್ ಮತ್ತು ಮಂತ್ ಎರಡೂ ಕೊಡಬಹುದು. ಫಾರ್ ಎಕ್ಸಾಂಪಲ್ 2 year 3 months. ಈಗೇನ್ ಮಾಡ್ತೀರಿ? 2 year ಅಂದ್ರೆ 2 year ಹಂಗೆ ಇಡಬೇಕು, ಏನು ಟಚ್ ಮಾಡಬೇಡ. ಬರೀ ಮಂತ್ಗೆ ಅಷ್ಟು ಡಿವೈಡೆಡ್ ಬೈ 12 ಮಾಡಬೇಕು. 3/12. 2 + 3/12 ಸಿಂಪ್ಲಿಫೈ ಮಾಡ್ರಿ. ಹಿಂಗ್ರಿ ಸರ್? 3 1 3 4. ಹಿಂಗ್ ಸಿಂಪ್ಲಿಫೈ ನೋಡ್ರಿ. 4 2 8 4 2 8 ಪ್ಲಸ್ 1 ಎಷ್ಟಾಗಿದೆ? 9. 4 2 8 8 ಪ್ಲಸ್ 1 9 ಆಗಿದೆ. ಡಿವೈಡೆಡ್ ಬೈ 4. 9/4 ಇಲ್ಲೇ ಹಾಕಬೇಕು. ಎಲ್ಲ ಹೇಳಿ ನಿಮಗೂ. ಇನ್ನೊಂದು 4ನೇ ಪ್ರಶ್ನೆ ಹಿಂಗ್ ಕೇಳ್ತಾರ. 21 ಮಾರ್ಚ್ 2025 ರಿಂದ 30 ಏಪ್ರಿಲ್ ಎಷ್ಟಾಗಿದೆ? ಡೇಸ್ ಎಲ್ಲ ಕೌಂಟ್ ಮಾಡಬೇಕು. ಇದು 4ನೇ ವೆರೈಟಿ. ನೆಕ್ಸ್ಟ್ ಕ್ವೆಶ್ಚನ್, 4 year 6 month ಇದೆ. ನೀವು ತಗೋರಿ ಹೋಮ್ವರ್ಕ್. 4 year 6 month. 6 ಮಂತ್ಗೆ ಏನು ಮಾಡಬೇಕು? ಡಿವೈಡೆಡ್ ಬೈ 12 ಬರೀರಿ ಸರ್. 6 1 6 6 2 12 4 2 8 8 plus 1 9/2. SI is equal to PTR by 100. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ ಮತ್ತು ಹೋಮ್ವರ್ಕ್ ತೆಗೀರಿ. ಕಮ್ ಆನ್ and give the answer for this. Okay, question numbers I didn't write, but you can write the answer. Simple interest comment ಹೇಳ್ರಿ, ಹಂಗ ಬರೀರಿ. Okay, yes, and if you are enjoying the class, if you are understanding the class, comment box ಅಲ್ಲಿ ನಿಮ್ದು ಒಪಿನಿಯನ್ ಕಮೆಂಟ್ಸ್ ಅಲ್ಲಿ you can just write. Okay, ನೆಕ್ಸ್ಟ್ ಕ್ವಶನ್ ಟ್ರೈನ್ಸ್ ಮೇಲೆ ಇದೆ. 100% ಈ ಪ್ರಶ್ನೆ ನಿಮ್ದು ಎಕ್ಸಾಮ್ ನಲ್ಲಿ ಯಾವುದೇ ಪ್ರೀವಿಯಸ್ ಇಯರ್ ಪೇಪರ್ ನಲ್ಲಿ ನೋಡ್ರಿ. ಈ ಪ್ಯಾಟರ್ನ್ ಕ್ವಶನ್ಸ್ ಯು ಕ್ಯಾನ್ ಜಸ್ಟ್ ಚೆಕ್. ಏನಿದೆ? ಒಂದು ರೈಲು ಏನಿದೆ? ಸಮವೇಗದಲ್ಲಿ 300 ಮೀಟರ್ ಮತ್ತು 300 ಮೀಟರ್ ಮತ್ತು 240 ಮೀಟರ್ ಉದ್ದದ 2 ಸೇತುವೆಯನ್ನು ಏನಾಗುತ್ತೆ? 2 ಸೇತು ಎಷ್ಟೆಷ್ಟು ಮೀಟರ್? 300 ಮತ್ತು ಇನ್ನೊಂದು ಸೇತು 240. ಈ ಸೇತುವೆಯನ್ನು 21 ಸೆಕೆಂಡ್ ಮತ್ತು 17 ಸೆಕೆಂಡ್ ನಲ್ಲಿ ದಾಟುತ್ತದೆ. ಯಾವ್ರಿ? ಈ ಸೇತುವೆಗೆ 21, ಈ ಸೇತುವೆಗೆ ಎಷ್ಟು? 18.
ಇಷ್ಟಿಷ್ಟು ಸೆಕೆಂಡ್ ಅಲ್ಲಿ ದಾಟುತ್ತದೆ. ರೈಲಿನ ವೇಗ ಎಷ್ಟಿದೆ? ವಾಟ್ ಈಸ್ ದ ಸ್ಪೀಡ್ ಆಫ್ ದ ಟ್ರೈನ್ ಮೈ ಡಿಯರ್ ಫ್ರೆಂಡ್ಸ್? ಸ್ಪೀಡ್ ಆಫ್ ದ ಟ್ರೈನ್ ವೆರಿ ಈಸಿ, 10 ಸೆಕೆಂಡ್ ಅಲ್ಲಿ ಬರುತ್ತೆ. 10 ಸೆಕೆಂಡ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಮಾಡಬೇಕು. ಎಷ್ಟ್ರಿ? 10 ಸೆಕೆಂಡ್ಸ್. ಸ್ಪೀಡ್ ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ. ಸ್ಪೀಡ್ ಫಾರ್ಮುಲಾ ಏನಿದೆ ಸರ್? ಸ್ಪೀಡ್ ಫಾರ್ಮುಲಾ ಇದೆ ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. ಸ್ಪೀಡ್ ಫಾರ್ಮುಲಾ ಏನಿದೆ? ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. ಸ್ಪೀಡ್ ಬೇಕು ನಮಗೆ, ಡಿಸ್ಟೆನ್ಸ್. ಸರ್ ಯಾವ ಡಿಸ್ಟೆನ್ಸ್ ತಗೋಬೇಕು? ಈ ಎರಡು ಡಿಸ್ಟೆನ್ಸ್ ಮೈನಸ್ ಮಾಡ್ರಿ. ಈ ಎರಡು ಡಿಸ್ಟೆನ್ಸ್ ಮೈನಸ್ ಮಾಡ್ರಿ. 300 ಮೈನಸ್ 240 ಸರ್ ಎಷ್ಟು? 60 ಡಿವೈಡೆಡ್ ಬೈ ಟೈಮಿಂಗ್ ಯಾವ್ದು ಹೋಗಬೇಕು? ಈ ಎರಡು ಟೈಮಿಂಗ್ ಮೈನಸ್ ಮಾಡ್ರಿ. ಈ ಎರಡು ಟೈಮಿಂಗ್ ಮೈನಸ್ ಮಾಡ್ರಿ. 21 ಮೈನಸ್ 18 ಎಷ್ಟ್ರಿ? 3. ಸರ್ ಯಾಕೆ ಹಿಂಗೆ ಯಾಕೆ ಮಾಡಿರಿ ನೋಡ್ರಿ. ಈ ಬ್ರಿಡ್ಜ್ಗಿಂತ ಈ ಬ್ರಿಡ್ಜ್, ಈ ಬ್ರಿಡ್ಜ್ಗಿಂತ ಈ ಬ್ರಿಡ್ಜ್ 60 ಮೀಟರ್ ಏನಿದೆ ಜಾಸ್ತಿ ಲೆಂತ್ ಇದೆ ಅವ್ರದ್ದು. ಈ ಬ್ರಿಡ್ಜ್ಗಿಂತ ಈ ಬ್ರಿಡ್ಜ್ 60 ಮೀಟರ್ ಉದ್ದ ಹೆಚ್ಚಿದೆ. 60 ಮೀಟರ್ ಹೆಚ್ಚಿದೆ. ಅದೇ ಕಾರಣಕ್ಕಾಗಿ ಈ ಟೈಮ್ ಇಂದ ಈ ಟೈಮ್ 3 ಸೆಕೆಂಡ್ ಇಲ್ಲಿ ಜಾಸ್ತಿ ಬೇಕು. ಸೊ ಎಲ್ಲ ಎಕ್ಸಾಮ್ ಅಲ್ಲಿ ಇದು ಎಲ್ಲ ಬಿಡ್ರಿ. ಏನ್ ಮಾಡ್ಬೇಕು ಈ ಪ್ರಶ್ನೆಯಲ್ಲಿ? ಯಾವಾಗ ಒಂದು ಟ್ರೈನ್ ಜೊತೆ ಎರಡು ಬೇರೆ ಬೇರೆ ಬ್ರಿಡ್ಜ್ ಕೊಡ್ತಾರೆ, ಎರಡು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಕೊಡ್ಬೋದು, ಟೈಮಿಂಗ್ ಕೊಡ್ತಾರೆ ಬೇರೆ ಬೇರೆ. ಈ ಎರಡು ಡಿಸ್ಟೆನ್ಸ್ ಮೈನಸ್ ಮಾಡ್ರಿ, ಎರಡು ಟೈಮ್ ಮೈನಸ್ ಮಾಡ್ರಿ. ಸೊ ಕಮಾನ್, 3 1 3, 3 20 ಆನ್ಸರ್ 20 ಮೀಟರ್ ಪರ್ ಸೆಕೆಂಡ್. ಯಾಕ್ರಿ ಮೀಟರ್ ಪರ್ ಸೆಕೆಂಡ್? ಯಾಕಂದ್ರೆ ಇದು ಎಲ್ಲ ಆಪ್ಷನ್ಸ್ ಮೀಟರ್ ಸೆಕೆಂಡ್ ಅಲ್ಲಿ, ಮೀಟರ್ ಪರ್ ಸೆಕೆಂಡ್. ನಮ್ದು ಆಪ್ಷನ್ಸ್ ಕಿಲೋಮೀಟರ್ ಪರ್ ಅವರ್. ಮೀಟರ್ ಪರ್ ಸೆಕೆಂಡ್ ಕಿಲೋಮೀಟರ್ ಪರ್ ಅವರ್ ಮಾಡ್ಬೇಕು. ಹೆಂಗ್ ಮಾಡ್ತೀರಿ? ಎಸ್, ಹಂಗೆ 5/18 ಇಲ್ಲ. ಹಾ, ಕಿಲೋಮೀಟರ್ ಅಂದ್ರೆ ದೊಡ್ಡ, ಕಿಲೋಮೀಟರ್ ಅಂದ್ರೆ ದೊಡ್ಡ, ದೊಡ್ಡ ಅಂದ್ರೆ ದೊಡ್ಡ ಸಂಖ್ಯೆ ಡಿವೈಡೆಡ್ ಬೈ ಸಣ್ಣ ಸಂಖ್ಯೆ. 5 ಅಂದ್ರೆ 5 4 18 4 72. 72 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ನಂಬರ್ ಎ ಆನ್ಸರ್ ಫಾರ್ ದ ಕ್ವಶನ್. ಕ್ವಶನ್ ಏನಿದೆ? ಎಲ್ಲ ಪರೀಕ್ಷೆಯಲ್ಲಿ ಪರ್ಸೆಂಟೇಜ್ ಜೊತೆ ಮೆನ್ಸುರೇಷನ್ ಅಂದ್ರೆ 100% ಕೇಳ್ತಾರೆ ನಿಮ್ಗೆ. ಪರ್ಸೆಂಟೇಜ್ ಜೊತೆ ಏನ್ರಿ ಮೆನ್ಸುರೇಷನ್ ಮಿಕ್ಸ್ ಮಾಡಿ 100% ಕೇಳ್ತಾರೆ ನಿಮ್ಗೆ. ಸರ್ ಯಾವ ರೀತಿ ಫೈಂಡ್ ಮಾಡಬೇಕು? 2 ಮೆಥಡ್ಸ್ ಅಂತ. ಮೆಥಡ್ ನಂಬರ್ 1 ಅಂಡ್ ಮೆಥಡ್ ನಂಬರ್ 2. ಪರೀಕ್ಷೆಯಲ್ಲಿ ಯಾವುದೇ ಟೆಕ್ನಿಕ್ ಯೂಸ್ ಮಾಡಬಹುದು. ರೆಕ್ಟಾಂಗಲ್ ಇದೆ, ಆಯತ. ಈ ಆಯತದ ಉದ್ದ 8% ಏನ್ ಮಾಡಿರಿ ನೀವು? ಜಾಸ್ತಿ ಮಾಡಿರಿ. ಮತ್ತು ಅಗಲ ಇದು 10% ಕಡಿಮೆ ಮಾಡಿರಿ. ಏನಾಗುತ್ತೆ ಈಗ? ಅದರ ಕ್ಷೇತ್ರಫಲ ಬೇಡ, ವಿಸ್ತೀರ್ಣ ಬರೀರಿ. ನೀವು ಏನ್ ಬರೀರಿ ಸರ್? ಕ್ಷೇತ್ರಫಲ ಜಾಗೆಯಲ್ಲಿ ನೀವು ಬರೀರಿ ವಿಸ್ತೀರ್ಣ. ವಿಸ್ತೀರ್ಣ, ವಿಸ್ತೀರ್ಣ ಅಂದ್ರೆ ಏರಿಯಾ. ಏರಿಯಾ ಎಷ್ಟು ಜಾಸ್ತಿ ಕಡಿಮೆ ಆಗುತ್ತದೆ? ಮೆಥಡ್ ನಂಬರ್ 1, ಇಲ್ಲಿ 1%, ಇಲ್ಲಿ 1%, ಬರೀ 2 ಇದೆ. ಸೊ ಈ ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ. a ಪ್ಲಸ್ ಬಿ ಪ್ಲಸ್ ಎ ಬಿ ಅಪಾನ್ 100. ಎ ಅಂದ್ರೆ 8% ಜಾಸ್ತಿ ಆಗಿದೆ, ಪ್ಲಸ್ 8. 10% ಕಡಿಮೆ, ಕಡಿಮೆ ಅಂದ್ರೆ ಯಾವಾಗ? ಮೈನಸ್, ಮೈನಸ್ ಪ್ಲಸ್ 8 ಮೈನಸ್ 10. ಇಲ್ಲಿ ಏನು ಬರಿಬೇಕು ಸರ್? ಈ ಎರಡು ಸಂಖ್ಯೆ ಇಂಟು ಮಾಡಬೇಕು. ಇಂಟು 8 ಪ್ಲಸ್ ಇಂಟು ಮೈನಸ್ ಏನಾಗುತ್ತದೆ? ಯಾಕಂದ್ರೆ ಈ ಸಂಖ್ಯೆ ಪ್ಲಸ್, ಈ ಸಂಖ್ಯೆ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಇಲ್ಲಿ ಬರೀ ಮೈನಸ್ 8 ಇಂಟು 10 ಡಿವೈಡೆಡ್ ಬೈ ಎಷ್ಟ್ರಿ? 100. ಇಲ್ಲಿ ನೋಡ್ರಿ 0 0 ಕ್ಯಾನ್ಸಲ್. ಪ್ಲಸ್ 8 ಮೈನಸ್ 10 ಎಷ್ಟ್ರಿ? -2. ಇಲ್ಲಿ ಎಷ್ಟಾಗಿದೆ? 8/10 ಅಂದ್ರೆ 8 ಡಿವೈಡೆಡ್ ಬೈ 10 ಅಂದ್ರೆ 0.8. 8/10 ಅಂದ್ರೆ 0.8. ಮೈನಸ್ ಮೈನಸ್ ಏನಾಗುತ್ತದೆ? ಪ್ಲಸ್. ಸೊ ಇದು ಟೋಟಲ್ ಎಷ್ಟ್ರಿ? -2.8. -2.8 ಇದೇ ನಮ್ದು ಆನ್ಸರ್. -2.8 ಯಾವ ಆನ್ಸರ್? ಈ ಆನ್ಸರ್, ಈ ಆನ್ಸರ್. ಮೈನಸ್ ಸೈನ್ ಅಂದ್ರೆ ಡಿಕ್ರೀಸ್. ಮೈನಸ್ ಸೈನ್ ನಿಮ್ದು ಆನ್ಸರ್ ಮೈನಸ್ ಅಲ್ಲಿ ಬಂದಿದೆ ಅಂದ್ರೆ ಡಿಕ್ರೀಸ್ ಬರೀರಿ. ಆನ್ಸರ್ ಪ್ಲಸ್ ಅಲ್ಲಿ ಬಂದಿದೆ ಅಂದ್ರೆ ಇನ್ಕ್ರೀಸ್ ಬರೀರಿ. ಸೊ ಡಿಕ್ರೀಸ್ ಅಲ್ಲಿದೆ ಆಪ್ಷನ್ ನಂಬರ್ ಬಿ. 2.8% ಕಡಿಮೆ ಆಗಿದೆ. ಇನ್ನೊಂದು ಮೆಥಡ್ ಅಂದ್ರೆ 100 ಟೆಕ್ನಿಕ್. 100 ಬರೀರಿ, 2 ಸಲ 100 ಬರೀರಿ. ಜನಸಂಖ್ಯೆಯಲ್ಲಿ ಯೂಸ್ ಮಾಡ್ತೀರಿ ಈ ಟೆಕ್ನಿಕ್. ಜನಸಂಖ್ಯೆ ಪಾಪ್ಯುಲೇಷನ್ ಪ್ರಶ್ನೆ. ಮೊದಲೇನಾಗಿದೆ? 8% ಜಾಸ್ತಿ ಆಗಿದೆ, 108 ಬರೀರಿ. 10 ಕಡಿಮೆ, 90 ಬರೀರಿ. 100ರಿಂದ 100 ಕ್ಯಾನ್ಸಲ್ ಆಗಿದೆ ಸರ್. ಈ 0 ಕ್ಯಾನ್ಸಲ್ ಆಗಿದೆ. 9 ಇಂಟು ಮಾಡ್ರಿ. 9 8 72, 9 1 9 ಡಿವೈಡೆಡ್ ಬೈ ಇದಿದೆ 10. ಡಿವೈಡೆಡ್ ಬೈ 10 ಅಂದ್ರೆ 97.2. 100ಗಿಂತ ಎಷ್ಟು ಕಡಿಮೆ ಆಗಿದೆ? ಅದೇ ನಮ್ದು ಆನ್ಸರ್. 100ಗಿಂತ ಎಷ್ಟು ಕಡಿಮೆ ಆಗಿದೆ ಸರ್? ಇಲ್ಲಿ 2.8% ಕಡಿಮೆ ಆಗಿದೆ. ಲೆಸ್. 100 ಇತ್ತು, ಮೊದಲೇ ವಿಸ್ತೀರ್ಣ 100 ಇತ್ತು.
ಈಗ ಎಷ್ಟಾಗಿದೆ 97.2 ಅಂದ್ರೆ ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ ಮೈನಸ್ ಮಾಡ್ರಿ ಎರಡು ಸಂಖ್ಯೆ 2.8% ಲೆಸ್. ನೆಕ್ಸ್ಟ್ ಕ್ವಶನ್ ಫಾರ್ ದಿಸ್. ನೆಕ್ಸ್ಟ್ ಕ್ವಶನ್ ನೀವು ಹೋಮ್ ವರ್ಕ್ ಮಾಡಬೇಕು. ಓಕೆ, ಯು ವಿಲ್ ಜಸ್ಟ್ ಡೂ ದಿಸ್ ಆಸ್ ಅ ಹೋಮ್ ವರ್ಕ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಸ್, ಎಷ್ಟು ಟೈಮ್ ಆಗಿದೆ ಅಲ್ಲೇ ಟೋಟಲ್ ಕ್ಲಾಸ್ ಸ್ಟಾರ್ಟ್ ಆಗಿ ಎಷ್ಟು ಟೈಮ್ ಆಗಿದೆ? ಎಸ್ ಎಸ್, ಓಕೆ, ಕಮ್ ಆನ್ ಎವ್ರಿವನ್, ಜಸ್ಟ್ ಟ್ರೈ ಮಾಡ್ರಿ. ಹಾ, ಓಕೆ, ಬಿಕಾಸ್ ವಿಲ್ ಕೀಪ್ ದಿಸ್ ವಿಡಿಯೋ ಶಾರ್ಟ್. ಕ್ವಿಕ್ಲಿ ಹೇಳ್ತೀನಿ ನಿಮ್ಗೆ. ನೋಡ್ರಿ, ಅ ಬಾಯ್ ಗೋ ಫ್ರಮ್ ಸ್ಕೂಲ್ ಟು ಸ್ಕೂಲ್. ನೋಡ್ರಿ, ಮನೆಯಿಂದ ಸ್ಕೂಲ್ಗೆ ಯಾವ ಸ್ಪೀಡ್ ದಲ್ಲಿ ಹೋಗುತ್ತಾನೆ? ಅವರು 3 ಕಿಲೋಮೀಟರ್ ಪ್ರತಿ ಗಂಟೆ ಈ ವೇಗದಲ್ಲಿ ಹೋಗುತ್ತಾನೆ. ಮತ್ತು ಶಾಲೆಯಿಂದ ಮನೆಗೆ ರಿಟರ್ನ್ 5 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಬರುತ್ತಾನೆ. ಕ್ವಶನ್ ಏನಿದೆ ನೋಡಿ, ಇಟ್ ಟೇಕ್ಸ್ 4 hours ಫಾರ್ ಗೋಯಿಂಗ್ ಟು ಸ್ಕೂಲ್ ಅಂಡ್ ರಿಟರ್ನಿಂಗ್. ಇಲ್ಲಿಂದ ಅಲ್ಲಿ ಮತ್ತು ಅಲ್ಲಿಂದ ಈ ಕಡೆ ಬರೋದು ಎಷ್ಟು ಟೈಮ್ ಬೇಕು? 4 ಗಂಟೆ ಬೇಕು. ಡಿಸ್ಟೆನ್ಸ್ ಎಷ್ಟು? ಯಾವಾಗ ಈ ರೀತಿ ಕ್ವಶನ್ಸ್ ನೋಡಿರಿ ಅಂದ್ರೆ ಸರಾಸರಿ ವೇಗ ನೀವು ತೆಗಿಬೇಕು, ಫೈಂಡ್ ಮಾಡಬೇಕು. ಸರಾಸರಿ ವೇಗ ಅಂದ್ರೆ ಏನ್ರಿ ಸರ್? ಆವರೇಜ್ ಸ್ಪೀಡ್. ಫಾರ್ಮುಲಾ ಏನಿದೆ? ಫಾರ್ಮುಲಾ 2xy ಡಿವೈಡೆಡ್ ಬೈ x plus y. ಬೇಕಾದ್ರೆ 2s1 s2 ಡಿವೈಡೆಡ್ ಬೈ s1 plus s2. ಬೇಕಾದ್ರೆ xy ಬರೀರಿ. ಇಫ್ ಯು ಆರ್ ರೈಟಿಂಗ್ xy ಅಂದ್ರೆ xy ಬರೀರಿ. 2xy upon x plus y. x ಅಂದ್ರೆ ಮೊದಲ ಸ್ಪೀಡ್, y ಅಂದ್ರೆ ಎರಡನೇ ಸ್ಪೀಡ್. ಸಬ್ಸ್ಟಿಟ್ಯೂಟ್ ಮಾಡೋದು ನಿಮಗೆ. 2 into 3 into 5 divided by 3 plus 5 ಎಷ್ಟಾಗಿದೆ? 8. ಈ ಎರಡು ಸ್ಪೀಡ್ ಪ್ಲಸ್ ಮಾಡಬೇಕು ಇಲ್ಲಿ. 2 3s are 6, 6 5s are 2 3s are 6, 6 5s are 30 divided by 8. 30 divided by 8 ಏನಿದೆ ಇದು? ಸರಾಸರಿ ವೇಗ. ಇದು ಕ್ವಶನ್ ಎಕ್ಸಾಮ್ ನಲ್ಲಿ ಕೇಳ್ತಾರೆ ನಿಮ್ಗೆ. ಜಸ್ಟ್ 2 minutes ವೇಟ್ ಮಾಡ್ರಿ. ಎಸ್, ಊಟದ ಟೈಮ್ ಆಗಿದೆ ಆಲ್ರೆಡಿ, ಬಟ್ ವೇಟ್ ಮಾಡ್ರಿ. ಎಸ್, 30 upon 8 ಕಿಲೋಮೀಟರ್ ಪ್ರತಿ ಗಂಟೆ. ಇದು ಲಾಸ್ಟ್ ಕ್ವಶನ್ ಇದೆ. 30 by 8 ಇದು ಸರಾಸರಿ ವೇಗ. ಸರಾಸರಿ ವೇಗ ಕೇಳಿಲ್ಲ. ಏನ್ ಕೇಳಾರ ಕ್ವಶನ್? ಏನಿದೆ ಕ್ವಶನ್? ಅವನ ಮನೆ ಮತ್ತು ಶಾಲೆಯ ದೂರ ಎಷ್ಟಿದೆ? ಮಧ್ಯದ ದೂರ, ಡಿಸ್ಟೆನ್ಸ್ ಕೇಳಿದೆ. ಸರ್, ಡಿಸ್ಟೆನ್ಸ್ ಫಾರ್ಮುಲಾ ಏನ್ರಿ ಸರ್? ಡಿಸ್ಟೆನ್ಸ್ ಫಾರ್ಮುಲಾ ಸ್ಪೀಡ್ ಇಂಟು ಟೈಮಿಂಗ್. ಸ್ಪೀಡ್ ಎಷ್ಟು? ಈ ಸ್ಪೀಡ್ ಸರಾಸರಿ ವೇಗ ಯು ಹ್ಯಾವ್ ಟು ಟೇಕ್ ದ ಅವರೇಜ್ ಸ್ಪೀಡ್ 30 upon 8. ಟೈಮಿಂಗ್ ಎಷ್ಟು ಸರ್? ಎಲ್ಲಿದೆ ಟೈಮಿಂಗ್? 4 hours. ಕಮ್ ಆನ್, 4 1s are 4, 4 2s are 8. 30 upon 2 ಎಷ್ಟು ರೀ? 15 ಕಿಲೋಮೀಟರ್. ಬಟ್ ಆಪ್ಷನ್ ದಲ್ಲಿ 15 ಕಿಲೋಮೀಟರ್ ಇಲ್ಲ. ಯಾಕ್ರಿ? ತಪ್ಪಾಗಿದೆನಾ? 15 ಕಿಲೋಮೀಟರ್ ಇಲ್ಲ. ಈ 15 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ ಇದೆ. ಅಂದ್ರೆ ಹೋಮ್, ಮನೆಯಿಂದ ಶಾಲೆ, ಶಾಲೆಯಿಂದ ಮನೆ, ಟೋಟಲ್ 15 ಕಿಲೋಮೀಟರ್. ನಮ್ಗೆ ಒನ್ ಸೈಡ್ ಡಿಸ್ಟೆನ್ಸ್ ಬೇಕು. ನಮ್ಗೆ ಬರೀ ಒನ್ ಸೈಡ್ ಡಿಸ್ಟೆನ್ಸ್ ಬೇಕು. ಒನ್ ಸೈಡ್ ಡಿಸ್ಟೆನ್ಸ್ ಅಂದ್ರೆ ಅರ್ಧ ಮಾಡ್ರಿ, ಹಾಫ್ ಮಾಡಬೇಕು ಸರ್. ಹಾಫ್ ಎಷ್ಟಿದೆ? 7.5. ಏನ್ ಮಾಡ್ಬೇಕು? ಈ ಸಂಖ್ಯೆ ಹಾಫ್ ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. ಆನ್ಸರ್ ಫಾರ್ ದ ಕ್ವಶನ್ 7.5 ಕಿಲೋಮೀಟರ್. ಒಂದ್ ಪರೀಕ್ಷೆಯಲ್ಲಿ 15 ಕಿಲೋಮೀಟರ್ ಆಪ್ಷನ್ ಅಲ್ಲಿ ಕೊಡಬಹುದು, 100% ಕೊಡ್ತಾರೆ. ಅದು ತಪ್ಪಾಗುತ್ತದೆ. ಏನ್ ಮಾಡ್ಬೇಕು? ಡಿಸ್ಟೆನ್ಸ್ ಅರ್ಧ ಮಾಡಬೇಕು. ಯಾಕ್ರಿ? ಒನ್ ಸೈಡ್ ಡಿಸ್ಟೆನ್ಸ್ ಬೇಕು, ಬರೀ ಒನ್ ಸೈಡ್ ಡಿಸ್ಟೆನ್ಸ್. ಸ್ಟೆಪ್ ನಂಬರ್ 1 ಸರಾಸರಿ ವೇಗ ಫೈಂಡ್ ಮಾಡ್ರಿ. ಅದಾದ ನಂತರ ಡಿಸ್ಟೆನ್ಸ್ ಫಾರ್ಮುಲಾ ಸ್ಪೀಡ್ ಇಂಟು ಟೈಮ್ ಯೂಸ್ ಮಾಡ್ರಿ ಅಂಡ್ ರೈಟ್ ಇಟ್. ಲಾಸ್ಟ್ ಕ್ವಶನ್ ಹೋಮ್ ವರ್ಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ. ಯಾವ ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳ್ಯಾರ? RRB Group D 2018 exam ದಲ್ಲಿ ಕೇಳಿದ ಕ್ವಶನ್. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಅಂಡ್ ಎವ್ರಿ ಒನ್. ಓಕೆ, ಸೊ ಒನ್ಸ್ ಅಗೇನ್, ಓಕೆ, ಕರ್ನಾಟಕ ರಾಜ್ಯೋತ್ಸವ ದಿನದ ಎಲ್ಲರಿಗೆ ಶುಭಾಶಯಗಳು. ಒನ್ಸ್ ಅಗೇನ್ ಐ ವಿಲ್ ಬಿ ಬ್ಯಾಕ್ ನೆಕ್ಸ್ಟ್ ಕ್ಲಾಸ್ ಆಫ್ಟರ್ 2 days. ಥ್ಯಾಂಕ್ ಯು ಅಂಡ್ ಜೈ ಹಿಂದ್. ಬೈ ಬೈ.